ಖಾಸಗಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಯಾವುದೇ ರಾಜಕೀಯ ಇಲ್ಲ. MLA ಗಳು ಏನಾದ್ರು ಜೊತೆ ಕೆಲವು MLA ಗಳು ಬರ್ತಾ ಇದ್ದಾರೆ. ಇಲ್ಲ ಇಲ್ಲ ಯಾವುದೇ MLA ಇಲ್ಲ. ನಮ್ಮದು ಹೊಸ ಕಟ್ಟಡ ಮಾಡ್ತಾ ಇದ್ವಿ ಎಲ್ಲಿ ಇಲ್ಲ. ಸೊ ಆ ಥರ ನೋಡ್ಲಿಕ್ಕೆ ಅಂತ ಪ್ಲಾನ್ ಇದೆ. ಸರ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಎಲ್ಲಿ ಯಾವುದೇ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು ಎರಡು ಸಲ ಹೇಳ್ಯಾರ, ಒಂದು 20 ಸಲ ಹೇಳಿರ್ಬೇಕ್ರಿ. ಈಗ ಆಲ್ರೆಡಿ ಹೇಳಿದ್ವಿ. ಯಾಕಂದ್ರೆ ಸಿಎಂ ದಾಖಲೆ ಬರೋದಾಯ್ತು ಸರ್. ಸೊ ಈಗ ಒಂದಷ್ಟು ಬದಲಾವಣೆಗಳು ಆಗ್ತವೆ ಅಂತ ಮೊನ್ನೆನೂ ಸಿಎಂ ಹೇಳಿದ್ದಾರೆ. ಅವ್ರನ್ನೇ ಕೇಳ್ಬೇಕು, ಬದಲಾವಣೆ ಆಗೋರು ಅವ್ರು ಕೇಳಿದ್ರು. ನಮ್ಗೆ ನಾವೇನು ಆಗೋರು ಎಲ್ಲ ನಮ್ಗೆ ಎಷ್ಟು ದಿನ ಗೊತ್ತಿಲ್ಲ ಅಂತ ಹೇಳ್ತಾ ಸರ್. ಎಷ್ಟು ದಿನ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಸಿಎಂ. ಅಷ್ಟೊಂದು ಅವರಿಗೆ ಬೇಸರ ಆಗಿದೆ. ಅಧಿಕಾರದಿಂದ ಕೆಳಗಿಳಿಸೋ ಪ್ರಯತ್ನಗಳು ನಡೀತಾ ಇದ್ದಾವೆ, ಜಾಸ್ತಿ ಆಗ್ತಾ ಇದಾವೆ ಅಂತ ಎಲ್ಲರೂ ಹೇಳ್ತಾರೆ. ಹಂಗೆ ಹೇಳ್ತಾರೆ, ಎಷ್ಟು ದಿನ ಇರ್ತೀವಿ, ಎಷ್ಟು ದಿನ ಬದುಕ್ತೀವಿ ಅಂತ ಹಂಗೆ ಹೇಳ್ತಾರೆ. ಹಂಗೆ ಹೇಳಿದ ಅರ್ಥ ಹಂಗೇನಲ್ರಲ್ಲ. ಅದು ಕಾಮನ್ ಆಗಿ ಪ್ರಾಕ್ಟೀಸ್ ಅವರು ಹೇಳೋದು. ಹಂಗೆ ಹೇಳಿದ್ದಾರೆ ಅಷ್ಟೇ. 5 ಸ್ಟೇಟ್ ಎಲೆಕ್ಷನ್ ಆಗೋ ತನಕ ಏನು ಬದಲಾವಣೆ ಇಲ್ಲ ಅನ್ನೋ ರೀತಿಯ ಒಂದು ಮೆಸೇಜ್ ಅದು. 5 ಸ್ಟೇಟ್ ಎಲೆಕ್ಷನ್ ಆಗೋ ತನಕ ಈ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಚರ್ಚೆ ಇಲ್ಲ. ಚರ್ಚೆ ನಿನ್ನೆ ಇಲ್ಲ, ಇವತ್ತಿಲ್ಲ, ನಾಳೆ ಆಗೇ ಇಲ್ಲ, ಯಾವಾಗ ಆಗೇ ಇಲ್ಲ. ಚರ್ಚೆನ ಇಲ್ಲವೇ ಇಲ್ಲ. ಹೇಳಿದ್ರು ಚರ್ಚೆ ಇಲ್ಲ. ಚರ್ಚೆ ಇನ್ನು ಯಾವ ಹಂತದಲ್ಲಿ ಆಗಿಲ್ಲ. ಇದು ಆಗ್ತಾ ಇರೋದು ನಮ್ಮ ಹಂತದಲ್ಲಿ ಮಾತ್ರ ಅಷ್ಟೇ, ನಮ್ಮ ಮಾತ್ರ. ವೀಕ್ಷಕರಾಗಿ ನೇಮಕ ಮಾಡಿದ್ದಾರೆ DK ಶಿವಕುಮಾರ್. ಇದ್ರ ಅರ್ಥ ಎಲೆಕ್ಷನ್ ಆಗೋ ತನಕ ನೀವು ಎಲೆಕ್ಷನ್ ಕೆಲಸ ಮಾಡಿ ಅಂತ ಇರ್ಬೋದು. ಯಾಕಂದ್ರೆ ಅಲ್ಲಿ ಅಲ್ಲಿ ಎಲೆಕ್ಷನ್ ಮಾಡಲೇಬೇಕಲ್ಲ, ಅದು ಮುಗಿಯುವವರೆಗೆ ಅಲ್ಲೇ ಇರಬೇಕು. ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ, ಹೋಗ್ಬೇಕಾಗುತ್ತೆ. ಗೃಹ ಸಚಿವರ ಖಾತೆಯಲ್ಲಿ ಸರ್ DK ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ. ಬಳ್ಳಾರಿ ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಅವರೇ ಮೀಟಿಂಗ್ಗಳನ್ನ ತೆಗೆದುಕೊಳ್ತಾರೆ, ಅವರೇ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅಂತ ಕುಮಾರಸ್ವಾಮಿ ಅವರ ಆರೋಪ. ಅಂದ್ರೆ ರಬ್ಬರ್ ಸ್ಟಾಂಪ್ ಗೃಹ ಮಂತ್ರಿಗಳು ಅಲ್ಲಿ ಹೋದಾಗ ಸ್ವಾಭಾವಿಕವಾಗಿ ಮತ್ತೆ ಮಾತಾಡ್ಲೇಬೇಕಲ್ಲ. ಮಂತ್ರಿಗಳು ಇಲಾಖೆ ಬೇರೆ ಸಮಸ್ಯೆ ಆಗಿದ್ದು ಪೊಲೀಸರು ಸ್ವಾಭಾವಿಕ ಹೋದಾಗ ಅವ್ರ ಇನ್ಫಾರ್ಮೇಷನ್ ತಗೋಬೇಕಾಗ್ತಿದೆ, ಕೇಳಬೇಕಾಗ್ತಿದೆ ಅವ್ರನ್ನ. ಸೊ ಅದು ಕೇಳೋದು ತಪ್ಪಿನಲ್ಲ. ಈಗ ಅಲ್ಲಿ ಹೋಮ್ ಮಿನಿಸ್ಟರ್ ಇಲ್ಲೇ ಹೋಗೇ ಅಲ್ಲ, ಹೋದವ್ರು ಯಾರೇ DCM ಅವರು. ಅನಿವಾರ್ಯ ಅವ್ರ ಜಾಗದಾಗ ಬೇರೆ ಯಾರು ಹೋಗಿದ್ರು ಕೂಡ ಪೊಲೀಸ್ SP ಜೊತೆ ಸಭೆ ಮಾಡಲೇಬೇಕು. ಅದನ್ನು ಮಾಡಿದ್ದಾರೆ ಅಷ್ಟೇ. ಅದರಲ್ಲಿ ಏನು ತಪ್ಪಂತ ಹೇಳಿಕ್ಕಾಗುತ್ತೆ. ಉಸ್ತುವಾರಿ ಸಚಿವರು ಅಲ್ಲ, ಗೃಹ ಇಲಾಖೆ ಸಚಿವರು ಏನಲ್ಲ. DCM ಅನ್ನೋದು ಅಸ್ಸಾಂ ಸಂವಿಧಾನಿಕ ಹುದ್ದೆ. ಅವರು ಮಂತ್ರಿ ಲೆಕ್ಕಕ್ಕೆ ಬರ್ತಾರೆ. ಅವ್ರಿಗೇನು ಬೇರೆ ಎಕ್ಸ್ಟ್ರಾ ಕೊಂಬಿರಲ್ಲ. ಇರ್ಬೋದು, ಅವ್ರು ಹೇಳಿದ ವ್ಯಾಖ್ಯಾನ ಬೇರೆ ಇರ್ಬೋದು. ನಮ್ದು ಮಂತ್ರಿ ಅಂದ್ರೆ ಮಂತ್ರಿನೇ ಅದು. ಆ ಇಲಾಖೆ ಇರ್ಬೋದು, ಇಲ್ಲದೆ ಇರ್ಬೋದು. ಆ ಹೋದಾಗ ಘಟನೆ ಯಾವುದೊಂದು ಆಕ್ಸಿಡೆಂಟ್ ಆಗಿರ್ತೈತೆ, KSRTC ಅವರು ಯಾರು PWD ಕರೆಸಿ ಮಾತಾಡ್ತೀವಿ, ಅವ್ರ ಇಲಾಖೆಗೆ ಸಂಬಂಧ ಇರೋಲ್ಲ. ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಆ ಇಲಾಖೆಯನ್ನು ಕರೆಸಿ ಮಾತಾಡ್ತೀವಿ. ಇದು ಪೊಲೀಸ್ ಸಂಬಂಧಪಟ್ಟದ್ದು ಪೊಲೀಸ್ ಇನ್ಸಿಡೆಂಟ್ ಆಗಿದೆ. ಅವ್ರ ಕರೆದು ಮತ್ತೆ ಯಾರನ್ನೇ ಕರೆದು ಮಾತಾಡುವಂಥ ಅಧಿಕಾರ ಮಂತ್ರಿಗಳಿಗೆ ಇದೆ, ಎಲ್ಲ ಮಂತ್ರಿಗಳಿಗೆ ಆ ಜಿಲ್ಲೆಗೆ ಹೋದಾಗ. ಸರ್ ಕೋಗಿಲು ವಿಚಾರದಲ್ಲಿ KC ವೇಣುಗೋಪಾಲ್ ಮಧ್ಯಪ್ರವೇಶ ಮಾಡಿದ್ರು, ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಈಗ ಗಡಿ ಭಾಗದಲ್ಲಿ ಮಲಯಾಳಂ ಕಡ್ಡಾಯ ಮಾಡಿದ್ದಾರೆ. ಕೇರಳದವರು ಪಾಲಿಸಿ ತಂದಿದ್ದಾರೆ, ಬಿಲ್ ಪಾಸ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ವೇಣುಗೋಪಾಲ್ ಅವರ ಸ್ಟ್ಯಾಂಡ್ ಏನು ಸರ್? ಈಗ ಮಧ್ಯಪ್ರವೇಶ ಮಾಡಲ್ಲ. ಯಾವ್ದು ಕೇರಳದಲ್ಲಿ ಕನ್ನಡ ಅಲ್ಲ, ಸ್ಟೇಟ್ ಅವ್ರದ್ದು. ಬಟ್ ಈಗ ನಮ್ಮ ಕಾಸರಗೋಡು ವ್ಯಾಪ್ತಿಯಲ್ಲಿ ಕನ್ನಡ ಶಾಲೆಗಳು ಕೂಡ ಇದಾವೆ. ಅಲ್ಲಿ ಕನ್ನಡ ಮೊದಲನೇ ಭಾಷೆ ಮಲಯಾಳಂ ಕಡ್ಡಾಯವಾಗಿ ಕಲಿಬೇಕು ಅಂದ್ರೆ ಕನ್ನಡ ಭಾಷೆ ಇರ್ತಕ್ಕಂಥ ಸಮಸ್ಯೆ ಆಗುತ್ತಲ್ಲ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕು. ನಾವು ಅದಕ್ಕೆ ಹೇಳ್ಬೇಕು, ಹಾಗೆ ಉಳಿಸ್ಬೇಕು. ಯಾಕಂದ್ರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು, ಆ ಡಿಸ್ಟಿಕ್. ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದಲ್ಲಿದ್ರು ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು, ನಮಗೆ ಕನ್ನಡ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ. ಕೋಗಿಲು ವಿಚಾರದಲ್ಲಿ ಸರ್ ಅಲ್ಲಿ ಸರ್ಕಾರ CM ಅವ್ರನ್ನ ರಿಯಾಕ್ಟ್ ಕೂಡ ಮಾಡಿದ್ರು. ಬಟ್ ಇಲ್ಲಿ ಈಗ CM ಟ್ವೀಟ್ ಮಾಡಿರೋದು ಬಿಟ್ರೆ ಬೇರೆ ಏನು ಆಕ್ಷನ್ ಆಗ್ತಾ ಇಲ್ಲ ಕನ್ನಡ ಶಾಲೆಗಳ ವಿಚಾರದಲ್ಲಿ. ಈ ಥರ ಫೋನಲ್ಲಿ ಮಾತಾಡ್ತಾರೆ, ಪತ್ರ ಬರೀತಾರೆ. ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳದಾರ, ಅವರು ಅದನ್ನು ಮಾಡ್ತಾರೆ. ಟ್ವೀಟ್ ಮಾಡಿದ್ರೆ ಅಷ್ಟೇ ಮುಗಿಯಲ್ಲ, ಟ್ವೀಟಿಗೆ ಅಷ್ಟೇ ಮುಗಿಯಲ್ಲ. ಪರ್ಸನಲಿ ರಿಕ್ವೆಸ್ಟ್ ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ. ಅದನ್ನು ಮಾಡ್ತಾರೆ ಅವರು. ಬೆಳಗಾವಿ ಶುಗರ್ ಫ್ಯಾಕ್ಟ್ರಿ ಇದು ನಿನ್ನೆ ಆಗಿದ್ದಾರೆ. ನಮ್ಮ ಪೊಲೀಸರು ಅಟೆಂಡ್ ಮಾಡಿದ್ರು ಹೋಗಿ. ಬಾಯ್ಲರ್ ಬ್ಲಾಸ್ಟ್ ಅಲ್ಲ, ಅದು ಒಂದು ಎಕ್ವಿಪ್ಮೆಂಟ್ ಬ್ಲಾಸ್ಟ್ ಆಗಿದೆ. ಬಟ್ 1 ಕೋಟಿ ಪರಿಹಾರ ಕೊಡಿ ಅಂತಿದ್ದಾರೆ ಸರ್. ಕಾರ್ಖಾನೆಯವರು ಇನ್ನೂ ಪರಿಹಾರ ಕೊಟ್ಟಿಲ್ಲ, ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ. ಇಲ್ಲ, ಕೊಟ್ಟಿಲ್ಲ. ನೀನು ಘೋಷಣೆ ಮಾಡಿದಾರೆ 20 ಲಕ್ಷ ಅಂತ ನೀನು ಘೋಷಣೆ ಮಾಡಿದ್ದಾರೆ.
ಸೊ ಇನ್ನು ಬೇರೆ ಇನ್ಶೂರೆನ್ಸಿಂದ ಬರ್ತದೆ, ಮತ್ತೆ ಬೇರೆ ಬೇರೆ ಕಡೆಯಿಂದ ದುಡ್ಡು ಅವರಿಗೆ ಅವರು ಕಾರ್ಮಿಕ ಇಲಾಖೆಯಿಂದ ಬರ್ತದೆ ಇನ್ಶೂರೆನ್ಸ್, ಇನ್ನು ಬೇರೆ ಬೇರೆ ಮೂಲಗಳಿಂದ ದುಡ್ಡು ಬರ್ತದೆ. ಮನ್ರೇಗಾ ವಿಚಾರವಾಗಿ ಬಿಜೆಪಿ ಒಂದು ಆರೋಪ 11 ಲಕ್ಷ ಕೋಟಿ ಇನ್ನು ನಕಲಿ ಇದನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ರಾಮ್ಜಿ ಇದನ್ನ ತಂದಿದ್ದೇವೆ, ಅದಕ್ಕೆಲ್ಲ ದುಡ್ಡು ಕಡಿವಾಣ ಆಗುತ್ತೆ, ನಕಲಿ ಜಾಬ್ ಕಾರ್ಡ್ ಕೊಟ್ಟಿದ್ದಾರೆ. ಅಲ್ಲ, ಅದಕ್ಕೆ ಸ್ಟ್ರಿಕ್ಟ್ ಆಗಿ ಮಾಡಲಿ, ಪ್ರಶ್ನೆ ಇಲ್ಲ. ಈ 40-60 ಯಾಕೆ ಮಾಡಿದ್ರೆ ಇದೇ ಇಲ್ಲಿ ಸಮಸ್ಯೆ ಇದೆ. 40-60 ಇದೇನು ಬಂದಿಲ್ಲ, ಇದು ಯಾಕೆ ಬಂತು? ಇದು ಹಂಗೆ ಓಕೆ, ಏನು ರೂಲ್ಸ್ ಎಲ್ಲ ಮಾಡಿ 40-60 ರಾಜ್ಯ ಕೊಡಬೇಕು. ಮತ್ತು ನಾವೇ ಡೆಲ್ಲಿಯಿಂದನ ಇಂಥ ಪಂಚಾಯತಿ, ಇಂಥ ಊರು, ಇಂಥ ಗಲ್ಲಿ ಮತ್ತು ನಾವೇನು ಮಾಡಿದ್ರು ಅವಾಗ ಮುಂಚೆ ಅಧಿಕಾರ ನಮಗೆ ಇತ್ತು, ಇವಾಗಿತ್ತು. ಈಗ ಡೆಲ್ಲಿಯಲ್ಲಿ ಅವ್ರು ಯಾರು ಹೇಳ್ತಾರೆ ಅಲ್ಲಿ ಮಾತ್ರ ಕೆಲಸ. ಸೊ ಅದಕ್ಕೆ ವಿರೋಧ ಮಾಡ್ತಾ ಇದ್ವಿ, ಹೆಸರು ತೆಗೆದಕ್ಕೆ ಮಾಡ್ತಾ ಇದ್ವಿ, 40-60 ರೇಷಿಯೋಗೆ ಮಾಡ್ತಾ ಇದ್ವಿ. ಇನ್ನು ಸುಮಾರು ಅದರಲ್ಲಿ ಲ್ಯಾಪ್ಸಸ್ ಇದೆ. ಸೊ ಅದಕ್ಕೆ ವಿರೋಧ ಮಾಡ್ತಾ ಇದ್ವಿ. 40-60 ಮಾಡಿರೋದೇ ಕೆಲ ರಾಜ್ಯಗಳು ಅದನ್ನ ಹೊರೆ ಬರ್ಸ್ಲಿಕ್ಕೆ ಯೋಜನೆನೇ ನಿಲ್ಲಿಸ್ತಾರೆ ಅಂತ. ಭಾಳಷ್ಟು ಅವರೇ ಬಂದು BJP ಅವರು ನಿಲ್ಲಿಸ್ತಾರೆ, ನಿಲ್ಲಿಸೋದು ಅವರೇ. ಭಾಳಷ್ಟು ವರ್ಷ ಕಂಡೀಷನ್ ಫೈನಾನ್ಷಿಯಲಿ ಭಾಳಷ್ಟು ರಾಜ್ಯ ಇದೆ. ಫಸ್ಟ್ ಪ್ರಯೋಗ ಆಗೋದು BJPಯಲ್ಲೇ ಇದೆ. ಅವರೇ ಬಂದು ಮಾಡ್ತಾರೆ, ನಾವು ಮಾಡಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಮಾಡಬೇಕಾದ್ರೆ ಏನಾದ್ರು ಸ್ವಲ್ಪ ಮೀಡಿಯಾ ಮಾಡಿ ನಮಗೂ ಅನುಕೂಲ ಆಗಬೇಕು, ಅವ್ರಿಗೆ ಆ ರೀತಿ ಮಾಡಿದ್ರೆ ಮಾಡ್ಲಿಕ್ಕೆ ಮುಂದೆ ಆಗ್ತದೆ. ಸರ್, ಲೀಡರ್ಶಿಪ್ ವಿಚಾರದಲ್ಲೂ ಒಂದು ಹೈಕಮಾಂಡ್ ಕ್ಲಾರಿಟಿ ಕೊಡ್ತಾ ಇಲ್ಲ, ಸಂಪುಟ ಪುನರ್ರಚನೆ ವಿಚಾರದಲ್ಲೂ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಕೊಡ್ತಾರೆ, ಅವ್ರಿಗೆ ಟೈಮ್ ಬಂದಾಗ ಕೊಡ್ತಾರೆ, ಕಾಯ್ಬೇಕಷ್ಟೇ. ನಾವು ವೇಟ್ ಮಾಡಬೇಕು, ವೇಟ್ ಮಾಡೋಣ. ಬಿಜೆಪಿ ಹೇಳ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗ್ತಾ ಇದೆ ಪದೇ ಪದೇ. ಇಲ್ಲಿ ಆಡಳಿತದಲ್ಲಿ ಇದನ್ನ ATM ಕಾರ್ಡ್ ಆಗಿ ಬಳಸ್ಕೊಳ್ತಾ ಇದ್ದಾರೆ, ಇಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಆ ರೀತಿ ಎಲ್ಲ ಅವ್ರದ್ದು ಇಲ್ಲ, ಅವ್ರದ್ದು 3 ಗುಂಪು ಇಲ್ಲ, ಅವ್ರು ಮಾಡ್ತಾರೆ. ಅವ್ರನ್ನೆಲ್ಲಿ ನಿಯಂತ್ರಣ ಮಾಡ್ತಾರೆ ಅವ್ರನ್ನ ಹಂಗೆ ಬಿಟ್ಟಿದ್ದಾರೆ. ಅವ್ರದ್ದು ಸೇಮ್ ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಒಂದೇ, ಅವ್ರದ್ದು ಪ್ರಾಬ್ಲಮ್ ಸೇಮ್, ಎರಡೂ ಒಂದೇ ಇದೆ. ಅವ್ರ ಹೈಕಮಾಂಡ್ ವೀಕ್ ಇದೆ ಅಂತ. ವೀಕ್ ಇದ್ದಂಗೆ ಮತ್ತೆ ಅವ್ರಿಗೆ ಹೇಳಿದ್ರೆ, ನಮಗೆ ಹೇಳಿದ್ರೆ ಈ ಕೆಲಸ ಸರಿಯಾದ ಸಂದರ್ಭದಾಗ ಹೇಳತ್ತಾರ, ಹೇಳೋದಿಲ್ಲ ಅಂದ್ರೆ ವೀಕ್ ಅಂತಲ್ಲ. ಓಕೆ ರೀ. ತಮ್ಮ ಇಲಾಖೆಯಲ್ಲಿ ಸರ್ ಈ ಟೆಂಡರ್ ತಗೊಳಕ್ಕೆ ಫೇಕ್ ಗ್ಯಾರಂಟಿ, ಬ್ಯಾಕ್ ಗ್ಯಾರಂಟಿ ಕೊಟ್ಟು ತಮ್ಮ ಗಮನಕ್ಕೆ ಬಂದಿದೆ ಸರ್. 3 ಕಾಮಗಾರಿಗಳು ಸುಮಾರು 35 ಲಕ್ಷ ಈಗಾಗಲೇ ನಮ್ಮ ಹಿಂದೆ ಗಮನಕ್ಕೆ ಬಂದದ್ದು, ಅದನ್ನೆಲ್ಲ ಎನ್ಕ್ವೈರಿ ಮಾಡಿಸಿ ಪೊಲೀಸ್ ಕೇಸ್ ಆಗಿ ಅರೆಸ್ಟೇನೂ ಆಗಿದೆ. ಅವ್ರಿಗೆಲ್ಲ ಕೆಲಸ ಮಾಡಿ ನಮ್ಮ ಗಮನಕ್ಕೆ ಬರಬೇಕು. ಅದು ಬಂದಾಗ ನಾವು ಸೀರಿಯಸ್ ಆಗಿ ಮಾಡಿದ್ವಿ, ಬೆಂಗಳೂರಲ್ಲೇ ಮಾಡಿದ್ವಿ, ಹೈಕೋರ್ಟ್ನಲ್ಲೇ ಕೆಲಸ ಆಗಿತ್ತು. ಸುಮಾರು ಬ್ಯಾಂಕ್ ಇಲ್ಲದನ್ನ ಮೈಸೂರು ಬ್ಯಾಂಕ್ ಇದೆ ಅಂತ ಕೊಟ್ಟು ಬ್ಯಾಂಕೇ ಇಲ್ಲ. ಅದೇ ಬ್ರಾಂಚ್ ಅಲ್ಲಿ ಮತ್ತೆ 3 ಫೇಕ್ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಅದು ಸೇಮ್ ಅದೇ ಅವಾಗೇನು ಮಾಡಿದ್ರು ಸೇಮ್ ಹಂಗೆ ಮಾಡ್ತೀವಿ.